ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾ ಮೈಸೂರಿನಲ್ಲಿ ಯಾವ ಮಟ್ಟದ ಪ್ರತಿಕ್ರಿಯೆಯನ್ನ ಪಡ್ಕೋತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ನಲ್ಲಿ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈಗಾಗಲೇ ಅಫಿಷಿಯಲ್ ಆಗಿ ಚಿತ್ರಮಂದಿರದ ಲಿಸ್ಟ್ ಅನೌನ್ಸ್ ಆಗಿದೆ. ಹೀಗಿರ್ಬೇಕಾದ್ರೆ ಮೈಸೂರಿನಲ್ಲಿ ವುಡ್ಲ್ಯಾಂಡ್ ಚಿತ್ರಮಂದಿರ ಈ ಸಿನಿಮಾಗೆ ಸಿಕ್ಕಿರುವಂತದ್ದು. ಆದ್ರೆ ಕೇವಲ ವುಡ್ಲ್ಯಾಂಡ್ ಚಿತ್ರಮಂದಿರ ಮಾತ್ರ ಅಂತ ಕೇಳಿದ್ರೆ ಅಲ್ಲ, ಗಾಯತ್ರಿ ಚಿತ್ರಮಂದಿರದಲ್ಲೂ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದ ಕಥೆಯಾದ್ರೆ ಎಲ್ಲಾ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳಲ್ಲೂ ಕೂಡ ಈ ಸಿನಿಮಾ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಹೀಗಿರ್ಬೇಕಾದ್ರೆ ಮೈಸೂರಿನಲ್ಲಿ ಈ ಸಿನಿಮಾದ ಸೆಲೆಬ್ರೇಷನ್ ಯಾವ ಮಟ್ಟಕ್ಕೆ ಇರುತ್ತೆ ಅಂತ ಕೇಳಿದ್ರೆ, ಈ ಸಿನಿಮಾ ಡಿಸೆಂಬರ್ 11ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಇದರ ಹಿಂದಿನ ದಿನ ಅಂದ್ರೆ 10ನೇ ತಾರೀಕು ಬುಧವಾರದಂದು ರಾತ್ರಿ 8:30ಕ್ಕೆ ದರ್ಶನ್ ಅವರ ಕಟೌಟಿಗೆ ಪುಷ್ಪಾರ್ಚನೆ ಹಾಗೆ ಹಾಲಿನ ಅಭಿಷೇಕ ಮಾಡಿ ಬೃಹತ್ ಹೂವಿನ ಹಾರಗಳಿಂದ ಕಟೌಟ್ ಅನ್ನ ಸಿಂಗರಿಸಲಾಗುತ್ತೆ. ಅದಾದ ಬಳಿಕ ಪಟಾಕಿ ಹಚ್ಚಿ ಸಂಭ್ರಮಾಚರಣೆ ಮಾಡಲಾಗುತ್ತೆ. ಇದರ ಜೊತೆಗೆ ಸಿಹಿಯನ್ನ ವಿತರಿಸಲಾಗುತ್ತೆ. ಇದು ಹಿಂದಿನ ದಿನ ರಾತ್ರಿ ನಡೆಯುವಂತಹ ಕಾರ್ಯಕ್ರಮವಾದರೆ, ರಿಲೀಸ್ನ ದಿನ ಬೆಳಗ್ಗೆ 5 ಗಂಟೆಗೆ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಅದಾದ ಬಳಿಕ ಬಾದಾಮಿ ಹಾಲು ವಿತರಣೆ, ಜೊತೆಗೆ ಬೆಳಿಗ್ಗೆಯಲ್ಲೇ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಗುತ್ತೆ. ಇನ್ನು ಬೆಳಗ್ಗೆ 10:30ರಿಂದ ರಾತ್ರಿ 7:30 ತನಕ ಅನ್ನ ಸಂತರ್ಪಣೆಯನ್ನು ನಡೆಸಲಾಗುತ್ತೆ. ಇದು ಗಾಯತ್ರಿ ಚಿತ್ರಮಂದಿರದಲ್ಲಿ ನಡೆಯುವಂತ ಕಾರ್ಯಕ್ರಮ. ವುಡ್ಲ್ಯಾಂಡ್ ಚಿತ್ರಮಂದಿರದಲ್ಲಿ ಕಾರ್ಯಕ್ರಮ ಬೇರೆನೇ ಇದೆ. ಅಲ್ಲಿ ಯಾವ ರೀತಿ ಆಗುತ್ತೆ ಅಂತ ಕೇಳಿದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ ಇಲ್ಲ. ಇವೆಲ್ಲ ಕಾರ್ಯಕ್ರಮವನ್ನ ಮಾಡೋದು ಬ್ರ್ಯಾಂಡ್ ಆಫ್ ಸ್ಯಾಂಡಲ್ವುಡ್ ಡಿ ಬಾಸ್ ಫ್ಯಾನ್ ಅಸೋಸಿಯೇಷನ್ ನವರು. ಇದು ಮೈಸೂರಿನ ದರ್ಶನ್ ಅವರ ಅಭಿಮಾನಿ ಸಂಘ. ಇದು ಕೇವಲ ಗಾಯತ್ರಿ ಚಿತ್ರಮಂದಿರದ ಕಾರ್ಯಕ್ರಮವಷ್ಟೇ. ವುಡ್ಲ್ಯಾಂಡ್ ಚಿತ್ರಮಂದಿರದ ಕಾರ್ಯಕ್ರಮ ಬೇರೆ ಇದೆ. ಇದರ ಜೊತೆಗೆ ಬೇರೆ ಯಾವ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ಗೊತ್ತಿಲ್ಲ. ಸದ್ಯದ ಅಪ್ಡೇಟ್ಸ್ ಪ್ರಕಾರ ಗಾಯತ್ರಿ ಹಾಗೆ ವುಡ್ಲ್ಯಾಂಡ್ ಚಿತ್ರಮಂದಿರ ಜೊತೆಗೆ ಎಲ್ಲ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಈ ರೀತಿಯ ಸೆಲೆಬ್ರೇಷನ್ ಇಲ್ಲ. ಆದ್ರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಂತೂ ಜಾತ್ರೆ ನಡೆಯೋದ್ರಲ್ಲಿ ಅನುಮಾನ ಇಲ್ಲ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆಯುವುದು, ಎಲ್ಲ ದಾಖಲೆಗಳನ್ನ ಪುಡಿಗಟ್ಟಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.